ಕರೆಂಟ್ ಕೊಟ್ಟಿಲ್ಲ ಅಂದರೆ ನಾವು ಸಾಯೋದನ್ನೇ ಇಲ್ಲಿ ಬದುಕೋದ್ರಲ್ಲಿ ಎಲ್ಲ ಒಬ್ಬೊಬ್ರು ಸಾಯ್ಬೇಕಾದ್ರೆ ಅಷ್ಟೇ. ನಾವು ನಾಳೆ ಬರ್ತೀವಿ ಮಾತಾಡ್ತೀವಿ ಕರೆಂಟ್ ಹಾಕಿಸ್ತೀವಿ ಅದ ಏನು ಹಾಕ್ಸಂಗಿಲ್ಲ. ವಯಸ್ಸಾದವರು ಮಕ್ಕಳು ನಿಕ್ಕೊಂಡು ನಾವು ಒಂದು ಏನು ಸೌಕರ್ಯನೇ ಇಲ್ಲ ಇಲ್ಲಿ. ಹಿಂಗೆ ಮಕ್ಕಳು ಮರಿ ಯಾರು ನೋಡೋರಿಲ್ಲ. ನಾವು ಗೆದ್ದಿಲ್ದಂಗೆ ಇಲ್ಲಿ ಬಂದು ಬಿದ್ದಿದ್ದೀವಿ. ಏನು ಪ್ರಯೋಜನ? ಇಲ್ಲಿ ಒಂದು ಲೈಟ್ ಇಲ್ಲ ಅಂದರೆ ನಾವು ಏನು ಮಾಡೋದು ನೀವೇ ಹೇಳಿ. ಅವುಗಳು ಮನೆಗೆ ನುಗ್ಗಿಬಿಡುತ್ತೆ. ಮಕ್ಕಳ ಇವನಿಗೆ ಕಚ್ಬಿಟ್ಟು ಕೋಮಾನಲ್ಲಿ ಹೋಗಿದ್ದ ಹುಡುಗ. ನಾನು ಲೀಡ್ರು ನೀನು ಲೀಡರ್ ಅಂತ ಹೇಳ್ತಾರೆ, ಒಬ್ಬರು ಬಂದು ನೋಡೋಲ್ಲ. ಅಂದರೆ ಸಿ ಆಗಬೇಕು ಅಂದ್ಕೊಂಡಿದ್ವಿ. ತುಂಬ ಕಷ್ಟ ಆಗುತ್ತೆ ಓದೋಕ್ಕಿಲ್ಲಿ. ಕ್ಯಾಂಡಲಲ್ಲಿ ಓದಬೇಕು. ನಾವು SLC ತುಂಬ ಕಷ್ಟಪಟ್ಬಿಟ್ಟು ಪಾಸ್ ಆಗಿದ್ದೀವಿ. ಇನ್ನೂ ನಮ್ಮ ಡ್ರೀಮ್ ಇದೆ. ಕ್ಯಾಂಡಲ್ ಇಕ್ಕೊಂಡು ಬರೆಯೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಅಷ್ಟೊತ್ತು ಕ್ಯಾಂಡಲ್ ಇರಲ್ಲ, ಸ್ವಲ್ಪ ಇದು ಲೈಟ್ ಕಾಣಿಸುತ್ತೆ, ಬರೆಯೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ 4 ಬಂತು, MLA ಎಲೆಕ್ಷನ್ 4 ಬಂತು, ಏನಕ್ಕೂ ಒಂದು ಪ್ರೂಫ್ ಕೊಟ್ಟಿಲ್ಲ ಸರ್. ವೋಟ್ ಹಾಕ್ಬೇಕಂದ್ರೆ ನಮ್ಗೆ ಏನಾದ್ರು ಒಂದು ಪ್ರೂಫ್ ಇರಬೇಕಲ್ಲ ಸರ್. ನಮ್ಮ ಇದ್ದಿದ್ದು ಪ್ರೂಫ್ ಡಿಲೀಟ್ ಮಾಡವ್ರೆ. ಒಂದು ಫೋನ್ ಚಾರ್ಜ್ ಹಾಕ್ಬೇಕಾ, ಕಾಸು ಕೊಡಬೇಕು. ಒಂದು ಕರೆಂಟು ಒಂದು ಯಾರಾದ್ರೂ ಸೆತೋಗ್ಬಿಟ್ರಾ ನಾವು ಹೋಗಿ ಹೊರಗಡೆ ಜನ್ರೇಟ್ರ್ ತೊಗೊಂಡು ಬಂದು ಇಲ್ಲಿ ನಮ್ದಾಗಿ ನಾವು ಮಾಡ್ಕೊಳ್ಬೇಕು. ನಮಗೆ ಊರವ್ರು ಹೆಲ್ಪ್ ಮಾಡಲ್ಲ, ಗ್ರಾಮ ಪಂಚಾಯತಿಯವ್ರು ಹೆಲ್ಪ್ ಮಾಡಲ್ಲ, ನಮ್ಮ ಹಳೆ MLA ಯಾರಿದ್ದಾರೆ ಪ್ರೆಸೆಂಟ್ ಯಾರು ಮಾಡಲ್ಲ. ಅವುಗಳೆಲ್ಲ ನೈಟ್ನಲ್ಲೆಲ್ಲ ನೋಡ್ರಿ ಹೆಂಗೈತೆ ಜಾಗ ಎಲ್ಲ ಫುಲ್ ಗಲೀಜು ನೀರೆಲ್ಲ ಐತೆ ಸರ್. ಮೌಲಿಗೆಲ್ಲ ಫಿಟ್ ಎಲ್ಲ ತುಂಬಿಕೊಂಡು ಫುಲ್ ನೀರು ಎಲ್ಲೋ ಹೋಗ್ತಾ ಇಲ್ಲ, ಫಿಟ್ಟು ಇದಾಗಿದೆ. ಇಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ಲ. ನಾವು ಇಲ್ಲಿ ಸಾಯ್ತಾ ಇದ್ದೀವಿ. ಆವುಗಳೈತೆ ಅಲ್ಲೈತೆ. ಯಾರು ಬರೋರೆಲ್ಲ ಹಿಂಗೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್. ನಾವು ನಾಳೆ ಬರ್ತೀವಿ ಮಾತಾಡ್ತೀವಿ ಕರೆಂಟ್ ಹಾಕಿಸ್ತೀವಿ ಅದ ಏನು ಹಾಕ್ಸಂಗಿಲ್ಲ. ವಯಸ್ಸಾದವರು ಮಕ್ಕಳು ನಿಕ್ಕೊಂಡು ನಾವು ಒಂದು ಏನು ಸೌಕರ್ಯನೇ ಇಲ್ಲ ಇಲ್ಲಿ. ತಂದು ಅಲ್ಲಿಂದ ತಂದು ಇಲ್ಲಿ ಬಿಸಾಕ್ಬಿಟ್ರು. ಇವಾಗ ನಾವು ಇಲ್ಲಿ ಸಾಯ್ತಾ ಇದ್ದೀವಿ. ನಾವು ಕೋರ್ಮಂಗ್ಲ ಅದೇ ಕೋಟರ್ಸ್ ನಾವು ಇದ್ದಿದ್ದು ಮನೆ ಕೆಲಸಗಳು ಮಾಡ್ಕೊಂಡು ಅಲ್ಲಿಂದ ತಂದು ಇಲ್ಲಿ ಕೊಟ್ಟು ಅಲ್ಲಿ ಬಿದ್ದೋಯ್ತಲ್ಲ, ಅಲ್ಲಿ ಕಟ್ಟಿ ಸಡ್ಗಳು ಕೊಟ್ಟಿದ್ರು. ಆ ಸಡ್ಡಿಂದ ಒರೆಸ್ಬಿಟ್ಟು ಇಲ್ಲಿ ತಂದು ಹಾಕಿದ್ರು. ಮನೆ ಪತ್ರ ಗೌರ್ಮೆಂಟಿಂದ ಕೊಟ್ಟವ್ರೆ. ಅದು ಕೊಟ್ಟಿರೋದು ಇಲ್ಲಿ ಹೋಗಿರ್ರಿ ನಾವು ಕರೆಂಟ್ಗಳೆಲ್ಲ ರೆಡಿ ಮಾಡ್ತೀವಿ ಅಂತ ಒಬ್ಬೊಬ್ರೆ ಕರ್ಕೊಬಂದು ಇಲ್ಲಿ ಹಾಕಿದ್ರು. ನಮ್ಮನ್ನು 9 ಮನೆ ಐತೆ. ಎಲ್ಲ ಅವ್ರವ್ರ ಮನೆಗಳು ಕರೆಂಟ್ ಇಲ್ಲ ಅಂತ ಅವರೇ ಇಲ್ದಿರೋ ಅವರು ನಾವು ಇಲ್ಲಿ ಬಂದು ಬಿದ್ದಿದ್ದೀವಿ. ಎಲ್ಲ ಐತೆ, ಎಲ್ಲ ಈ ಕೊಟ್ಟಿಸ್ದ ಐತೆ. ನಮಗೆ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಎಲ್ಲ ಈ ಕೊಟ್ಟಿಸ್ದ ಐತೆ. ಏನು ಇಲ್ದಿರೋದು ಏನಿಲ್ಲ, ಎಲ್ಲ ಇದ್ದೈತೆ. ಕರೆಂಟ್ ಕೊಟ್ಟಿಲ್ಲ ಅಂದರೆ ನಾವು ಸಾಯೋದನ್ನೇ ಇಲ್ಲಿ ಬದುಕೋದ್ರಲ್ಲಿ ಎಲ್ಲ ಒಬ್ಬೊಬ್ರು ಸಾಯ್ಬೇಕಾದ್ರೆ ಅಷ್ಟೇ. ಮೈಗೆ ಹುಷಾರಿಲ್ಲ, ಯಾರನ್ನ ಒಂದು ಆಟ ಗಿಟ್ಟ ಕರೆದ್ರೆ ಇಲ್ಲೆಲ್ಲ ಹೋಗೋಣ ಅಂದರೆ ಇಲ್ಲ, ಎಲ್ಲ ದೂರ ಹೋಗ್ಬೇಕು, ಮೈನ್ ರೋಡ್ಗೆ ಹೋಗ್ಬೇಕು. ಇಲ್ಲೇನಿಲ್ಲ, ಯಾರು ಏನು ಮಾಡಲ್ಲ. ನಾವು ನೋಡಿ ಸ್ಕೂಲ್ ಒಳಗೆ ನಾವು ಕೆಲಸ ಮಾಡ್ತೀವಿ, ಆಯಾ ಕೆಲಸ ಮಾಡ್ತೀವಿ. ನಾವು ಬರೋದೆಲ್ಲ ಆಟೋಗೋ ಅದಕ್ಕೂ ಇದು ಕೊಟ್ಬಿಟ್ರೆ ನಾವೇನು ಊಟ, ನಮಗೆ ಮಕ್ಕಳು ಮರಿ ಯಾರು ನೋಡೋರಿಲ್ಲ. ನಾವು ಗೆದ್ದಿಲ್ದಂಗೆ ಇಲ್ಲಿ ಬಂದು ಬಿದ್ದಿದ್ದೀವಿ. ಏನು ಪ್ರಯೋಜನ? ಇಲ್ಲಿ ಒಂದು ಲೈಟ್ ಇಲ್ಲ ಅಂದರೆ ನಾವು ಏನು ಮಾಡೋದು ನೀವೇ ಹೇಳಿ. ಸುಮಾರು 12 ವರ್ಷ ಆಯಿತು ನಾವು ಇಲ್ಲಿ ಬಂದು. ಎಲ್ಲರೂ ಕರ್ಕೊಂಡು ಬಂದು ಆಫೀಸ್ನವರು ಇಲ್ಲಿ ಬಿಟ್ಬಿಟ್ರು ನಮ್ಮನ್ನು, ಲೀಡರ್ಸ್ಗಳು. ಮತ್ತು ಅದು ಬಿಟ್ಟ ಮೇಲೆ ಇನ್ನೂ ಯಾರಿಗೂ ನಮ್ಮನ್ನು ಏನು ಕತೆ ಏನು ನಡೀತೈತೆ ಏನೂ ಇಲ್ಲ. ಇಲ್ಲಿ ನೋಡಿ ಇದು ಚೇಂಬರು ಬ್ಲ್ಯಾಕ್ ಆಗಿರುತ್ತೆ. ಯಾರ ಹತ್ರ ಹೋಗಿ ಹೇಳೋದು ನಾವು? ನಾವು ಆಲ್ರೆಡಿ ಅರವಿಂದ್ ಅಂಬಾಲಿ ಸರ್ ಹತ್ರ ಹೋಗಿದ್ರಿ, ಕಂಪ್ಲೇಂಟು ಮಾಡಿದ್ರಿ. ಎಲ್ಲ ಸುಮಾರು ಒಂದು 10 ಆಟೋ ಎತ್ಕೊಂಡು ಹೋದ್ರಿ. ಎಲ್ಲರನ್ನೂ ಕರ್ಕೊಂಡೋಗಿ ಹೇಳಿದ್ದಕ್ಕೆ ಆಯಿತು ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಬರೀ ಹಾವುಗಳ ಕಾಟ ಜಾಸ್ತಿ. ಹಾವುಗಳು ಮನೆಗೆ ನುಗ್ಗಿಬಿಡುತ್ತೆ. ಮಕ್ಕಳನ್ನ ಇವನಿಗೆ ಕಚ್ಬಿಟ್ಟು ಕೋಮಾನಲ್ಲಿ ಹೋಗಿದ್ದ ಹುಡುಗ. ಇವನು ಕಚ್ಚಿದ್ದು ನಾಗರಾವು. ಈ ಥರ ಪರಿಸ್ಥಿತಿ ಐತೆ. ಮಕ್ಕಳು ಓದೋಕ್ಕಿಲ್ಲ, ವಯಸ್ಸಾದವರು ಮಕ್ಕಳು ಬೇಜಾನಿದ್ದಾರೆ, ಸುಮಾರು ಜನ ಇದ್ದಾರೆ. ಸ್ಕೂಲ್ಗೆ ರಾತ್ರಿ ಹೊತ್ತು ಹೆಂಗೆ ಸರ್ ನಾವು ಓದೋದು? ಮಕ್ಕಳಿಗೆ ಹೆಂಗೆ ಓದಿಸೋದು? ಸ್ಟಾರ್ಟಿಂಗ್ ಬರುವಾಗ ಕರೆಂಟ್ ಇರುವಾಗ ನಮಗೆ ಒಂದು ಸಂತೋಷ ಇತ್ತು. ಆ 3 ವರ್ಷ ಆದಮೇಲೆ ಕರೆಂಟ್ ಹೋದ್ಮೇಲೆ ಬರೀ ಸಾವುಗಳೇ. ಸುಮಾರು ಎಷ್ಟು ಜನ ಇದ್ದರು ಅಂದರೆ ಒಂದು 500 ಜನಕ್ಕೆ ಮೇಲೆ ಇದ್ದರು. ಇವಾಗ ಇರೋದು 220 ಅನ್ನೋ ಜನ. 10-11 ಡೆಟ್ಟು. ಬರೀ ಏನಕ್ಕೆ ಅಂದರೆ ಟೈಲ್ಸ್ ಹಾಕಿ ಕೊಟ್ಟಿದ್ದಾರಲ್ಲ, ಮಲಗೋಕ್ಕೆ ಏನು ಮಾಡ್ತಾರೆ ಬಡವರು? ನಮ್ಮ ಕೈನಲ್ಲಿ ಆಗಲ್ಲ. ಏನೋ ಚಾಪೆ ಹಾಕ್ಕೊಂಡು ನಾವು ಮಲಗ್ತೀವಿ. ಆ ಥರ ಪರಿಸ್ಥಿತಿ ಇದೆ ಇವಾಗ. ನಾನು ಲೀಡ್ರು ನೀನು ಲೀಡರ್ ಅಂತ ಹೇಳ್ತಾರೆ, ಒಬ್ಬರು ಬಂದು ನೋಡೋಲ್ಲ. ಬಂದು ಹೇಳ್ತಾರೆ ಕರೆಂಟದು ಸ್ಲಿಪ್ ಬಂದೈತೆ, ನಮಗೆ ಟ್ರಾನ್ಸ್ಫರ್ ಎಲ್ಲ ಬಂದೈತೆ, ಕರೆಂಟ್ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಹೋಗೋರು ಬರೋದೇ ಇಲ್ಲ. ನಾವು ಇಲ್ಲೂ ಎಲ್ಲ ಕಡೆನೂ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿ
ಯಾರು ಆ್ಯಕ್ಷನ್ನ ತಗ್ತಾ ಇಲ್ಲ. ನಮ್ಮದು ಅಲ್ಲಿಂದ ಐಡೆಂಟಿ ಕಾರ್ಡೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು ಕೆಲವ್ರದ್ದು ಇದೆ. ಕೆಲವ್ರದ್ದು ಅಂದರೆ ಒಂದು 10% ಇದೆ 100%ಅಲ್ಲಿ, ಆಯಿತಾ. ಇವಾಗ ಇಲ್ಲಿಂದು ನಾವು ವೋಟ್ರ್ ಐ ಡಿ ಎಲ್ಲ ಮಾಡೋಕ್ಕೆ ಹೋದರೆ ಇಲ್ಲಿ ಮಾಡಲ್ಲಪ್ಪ ಅಂತಾರೆ. ಇವಾಗ ಏನು ಮಾಡೋದು? ಮಕ್ಕಳಿಗೆ ನಾವು ಹೆಂಗೆ ಓದಿಸೋದು? ಅಲ್ಲಿಂದ ನಮ್ಮನ್ನು ಖಾಲಿ ಮಾಡಿಸ್ಬಿಟ್ಟು. ಇಲ್ಲ, ಕರೆಂಟ್ ಏನೂ ಇಲ್ಲ, ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವಾದರೂ ಫಸ್ಟ್ ಇಯರು SLC ಅವ್ರಿಗೆ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೂ ಓದೋಕ್ಕೆ ಕಷ್ಟ ಆಗುತ್ತೆ. ಲೇಟ್ ನೈಟು ಓದಬೇಕು. ಇಲ್ಲಿ 7:30 ಆಗಿದ್ದರೆ ಫುಲ್ ಕತ್ಲಾಗುತ್ತೆ, ತುಂಬ ಕಷ್ಟ ಇರುತ್ತೆ. ಸ್ವಲ್ಪ ಜನ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ, ಸ್ವಲ್ಪ ಜನ ಕ್ಯಾಂಡಲಲ್ಲಿ ಇರ್ತಾರೆ. ವಯಸ್ಸಾಗಿರೋರು ಇದ್ದಾರೆ, ಚೈಲ್ಡೂನಿದ್ದಾರೆ, ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಮತ್ತು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಬೇಕು, 2.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ CA ಆಗಬೇಕು ಅಂದ್ಕೊಂಡಿದ್ವಿ, ತುಂಬ ಕಷ್ಟ ಆಗುತ್ತೆ ಓದೋಕ್ಕೆ. ಇಲ್ಲಿ ಕ್ಯಾಂಡಲಲ್ಲಿ ಓದಬೇಕು. ನಾವು SLC ತುಂಬ ಕಷ್ಟಪಟ್ಬಿಟ್ಟು ಪಾಸ್ ಆಗಿದ್ದೀವಿ. ಇನ್ನೂ ನಮ್ಮ ಡ್ರೀಮ್ ಇದೆ, ಇನ್ನೂ ಓದಬೇಕು ಮುಂದೆ ಅಂತ. ಇಲ್ಲಿ ನೋಡಿದರೆ ಕರೆಂಟ್ ಇಲ್ಲ, ಏನೂ ಇಲ್ಲ. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಮೀಟಿಂಗು ಪಾಸ್ ಆಗ್ತಾನೇ ಇರುತ್ತೆ. ಎಲ್ಲರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ಯಾರು ಇವಾಗ ಬರ್ತಾರೆ, ಒಬ್ಬರು ಮೀಟಿಂಗ್ ಮಾಡ್ತಾರೆ, ಸರಿ ನೆಕ್ಸ್ಟ್ ಇಯರ್ ಅಂತ ಆಗ್ತಾನೆ ಇರ್ತಾರೆ. ನಮ್ಗೆ ಯಾರು ಬಂದುಬಿಟ್ಟು ಕೇಳಿಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಯಾರು ಕರೆಂಟ್ ಹಾಕ್ಸೋರು ಯಾರೂ ಇಲ್ಲ ಅಷ್ಟೇ. ಇಲ್ಲಿ ತುಂಬ ಜಾಸ್ತಿನೇ ಸ್ಟೂಡೆಂಟ್ ಇದ್ದಾರೆ ನಮ್ಮ ಥರ ಕ್ಯಾಂಡಲಲ್ಲಿ ಓದಿರೋರು. ಇಲ್ಲಿ ಕ್ಯಾಂಡಲಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿ. ನಮ್ಮ ಕಡೆನೂ ನೋಡಿ, ನೀವು ಬರೀ ಪಾಲಿಟಿಷಿಯನಲ್ಲಿ ನಿಲ್ಕೊಂಡಿದ್ದೀರಲ್ವಾ, ನಮ್ಮ ಕಡೆನೂ ನೋಡಿ, ನಮ್ಮ ಕಡೆನೂ ಒಂದು ಕಣ್ಣು ಹಾಕಿ, ನಮ್ಮ ಥರ ಎಲ್ಲ ಮಕ್ಕಳದು ಫ್ಯೂಚರ್ ಇರುತ್ತೆ, ಅವ್ರಿಗೂ ನೋಡಿ ಅಂತ ಹೇಳಿ. ಕ್ಯಾಂಡಲ್ ಇಟ್ಕೊಂಡು ಬರೆಯೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಅಷ್ಟೊತ್ತು ಕ್ಯಾಂಡಲ್ ಇರಲ್ಲ, ಸ್ವಲ್ಪ ಇದು ಲೈಟ್ ಕಾಣಿಸುತ್ತೆ, ಬರೆಯೋಕ್ಕಾಗಲ್ಲ. ಎಕ್ಸಾಮಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರು ಅಲ್ಲಿಂದ ಬರ್ಬೇಕಾದ್ರೆ ಚೆನ್ನಾಗಿದ್ರು, ಇಲ್ಲಿ ಬಂದು ಅವ್ರಿಗೆ ಇದಾಗಿದ್ದು ಏನಂದರೆ ಇಲ್ಲಿ ಅವ್ರವ್ರು ಕಷ್ಟ ಮಾಡ್ಕೊಂಡು ಅವ್ರವ್ರ ಜೀವನ ಮಾಡ್ಕೊಳ್ಬೇಕು. ಏನಂದರೆ ಇಲ್ಲಿ ಎಲ್ಲದಕ್ಕೊಂದು ಪ್ರತಿಯೊಂದು ತೊಂದರೆನೇ. ಇಲ್ಲಿ ಕರೆಂಟ್ ಇಲ್ಲ, ಇಷ್ಟು ವರ್ಷದಿಂದ ವಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಜನ ಅದು ಕಷ್ಟ ಅಂತ ನೆನ್ಸ್ಕೊತಾ ಇಲ್ಲ. ಯಾಕಂದರೆ ಪಳಗೋಯ್ತು. ಚಿಕ್ಕ ಹುಡುಗರು ಸ್ಕೂಲ್ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮಕ್ಕಳನ್ನ ಇಲ್ಲಿಂದ ನಾವು ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕು. ನಮಗಂತ ಒಂದು ಸ್ಪೆಷಾಲಿಟಿ ಇಲ್ಲಿಲ್ಲ. ಇಲ್ಲಿ ಮೇನ್ ರೋಡ್ ಸರ್, ಇಲ್ಲಿಂದ ಹೆಣ್ಮಕ್ಳು ಹೋಗ್ಬೇಕಂದ್ರೂ ಭಯ. ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಸರ್, ಈ ಥರ ಇರೋರು, ಇವ್ರನ್ನ ಕರ್ಕೊಂಡು ಹೋಗಬೇಕು ಬರಬೇಕು. ಇಲ್ಲಿ ಯಾವುದೇ ಥರ ಸ್ಪೆಷಾಲಿಟಿ ಇಲ್ಲ. ಇಲ್ಲಿ ನಾವು ಇದೀವಿ ಅನ್ನೋದು ಒಂದು ID ಪ್ರೂಫ್ ಯಾರಿಗೂ ಕೊಟ್ಟಿಲ್ಲ ಇನ್ನೂ ಗಂಟ. ಗ್ರಾಮ ಪಂಚಾಯತಿ ಎಲೆಕ್ಷನ್ 4 ಬಂತು, MLA ಎಲೆಕ್ಷನ್ 4 ಬಂತು, ಏನಕ್ಕೂ ಒಂದು ಪ್ರೂಫ್ ಕೊಟ್ಟಿಲ್ಲ ಸರ್. ವೋಟ್ ಹಾಕ್ಬೇಕಂದ್ರೆ ನಮ್ಗೆ ಏನಾದ್ರು ಒಂದು ಪ್ರೂಫ್ ಇರಬೇಕಲ್ಲ ಸರ್. ನಮ್ಮ ಇದ್ದಿದ್ದು ಪ್ರೂಫ್ ಡಿಲೀಟ್ ಮಾಡವ್ರೆ. ನಿಮ್ಗೆ ಬೇಕಾದ್ರೆ ತಂದು ತೋರಿಸ್ಲಾ? ನಮ್ದು ಆಧಾರ್ ಕಾರ್ಡು ಇನ್ನೂ ಸ್ವಲ್ಪ ದಿನ ಹೋದರೆ ಎಕ್ಸ್ಪೈರಿ ಆಯ್ತಿದೆ. ನಮಗೆ ಸರಿಯಾದ ಆಧಾರೇ ಇಲ್ಲ, ಅಡ್ರೆಸ್ಸೇ ಇಲ್ಲ. ನಾವಿಲ್ಲಿ ಅನ್ನೋದು ಒಂದು ಕಾರ್ಡಲ್ಲಿರೋ ಥರ. ಒಂದು ಫೋನ್ ಚಾರ್ಜ್ ಆಗಬೇಕಾ ಕಾಸು ಕೊಡಬೇಕು. ಒಂದು ಕರೆಂಟು ಒಂದು ಯಾರಾದ್ರೂ ಸೆತೋಗ್ಬಿಟ್ರಾ ನಾವು ಹೋಗಿ ಹೊರಗಡೆ ಜನ್ರೇಟ್ರ್ ತೊಗೊಂಡು ಬಂದು ಇಲ್ಲಿ ನಮ್ದಾಗಿ ನಾವು ಮಾಡ್ಕೊಳ್ಬೇಕು. ನಮಗೆ ಊರವ್ರು ಹೆಲ್ಪ್ ಮಾಡಲ್ಲ, ಗ್ರಾಮ ಪಂಚಾಯತ್ ಹೆಲ್ಪ್ ಮಾಡಲ್ಲ, ನಮ್ಮ ಹಳೆ MLA ಯಾರಿದ್ದಾರೆ ಪ್ರೆಸೆಂಟ್ ಯಾರೂ ಮಾಡಲ್ಲ. ಬರ್ತಾರೆ ನೋಡ್ತಾರೆ. ಈ ಥರ ನಿಮ್ಮ ಥರ ಮೀಡಿಯಾವರು 40ನೇ ಜನ ಇಲ್ಲಿಗೆ ಬಂದಿರೋದು. ನಮ್ಮ ಹತ್ರ ಇರೋ ಪ್ರೂಫು ನಮ್ಮದು ಹಳೆ ಮನೆ ಪ್ರೂಫೇ, ಹೊಸದು ಯಾವುದೂ ಇಲ್ಲ. ನಾವು ಇಲ್ಲಿರೋದಕ್ಕೆ ಆಧಾರ ಸರ್, ಸಿಲಿಂಡ್ರು ಬಿಲ್ಲಲ್ಲಿ ಈ ಅಡ್ರೆಸ್ ಬರೋಲ್ಲ. ಇಲ್ಲಿ ಬೆಸ್ಕಾಂ ಕೆಲಸ ನಡೀತೈತೆ, ಅವ್ರಿಗೆಲ್ಲ ಸ್ಪೆಷಾಲಿಟಿನೂ ಐತೆ. ಇವಾಗ ಏನು ಬೇಡ ಸರ್, ನನ್ನ ಜೊತೆಲಿ ಡೌನಲ್ಲಿ ಬನ್ನಿ. ಬೆಸ್ಕಾಂ ಕೆಲಸದವ್ರಿಗೆ ಅವ್ರ ಮನೆಯಲ್ಲಿ ಶೀಟಲ್ಲಿ ಕರೆಂಟ್ ಐತೆ. ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಕಾಸ್ಟ್ಲಿ ಇದು. ಮಾರ್ನಿಂಗ್ 5:30 ಒಳಗಡೆ 6 o'clock ಒಳಗಡೆ ಎಲ್ಲ ವರ್ಕ್ ಹೋಗೋರು. ಒಂದು ಸ್ಪೆಷಾಲಿಟಿ ಇಲ್ಲ ಸರ್ ಇಲ್ಲಿ. ಮೇನ್ ಫಸ್ಟ್ ಆಫ್ ಆಲು ಲೇಡೀಸ್ಗೆ ಇಲ್ಲಿ ಯಾವುದೇ ಸ್ಪೆಷಾಲಿಟಿ ಇಲ್ಲ. ಗಂಡಸ್ರಂಗೋ ನಾವು ಬದುಕೊಂಡಿವಿ ಸರ್. ಇಲ್ಲಿ ನೋಡಿ ಹಾವು ಬರ್ತಿದೆ, ಯಾರೋ ಬರ್ತಾರೆ ಯಾರೋ ಹೋಯ್ತಾರೆ. ಆದರೆ ಮೇಯ್ನ್ ಇಲ್ಲಿ ಲೇಡೀಸ್ಗೆ ಸ್ಪೆಷಾಲಿಟಿನೇ ಇಲ್ಲ, ಯಾವುದೇ ಸೇಫ್ಟಿ ಇಲ್ಲ. ನಮಗೆ ಗೋರ್ಮೆಂಟಿಂದ ಯಾರು ಏನೋ ಹೆಲ್ಪ್ ಮಾಡ್ತಾಯಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಬಂದು ಏನು ಇದಾಗಿದೆಯೋ ಸ್ವಲ್ಪ ನಮ್ಮ ಮೇಲೆ ಗಮನ ಕೊಟ್ಟು ಏನಿರೋದು ಸ್ವಲ್ಪ ಹೆಲ್ಪ್ ಮಾಡಿರಿ ಸರ್. ತುಂಬ ಕಷ್ಟನಲ್ಲಿ ಇದ್ವಿ ನಾವು. ನನಗೆ ಬಂದು ಇಲ್ಲಿ ನೋಡಿರಿ ನಾಗರಾವನ್ನು ಕಚ್ಚಿದೆ ನನಗೆ. ಅವುಗಳು ಎಲ್ಲ ನೈಟ್ನಲ್ಲೆಲ್ಲ ನೋಡಿರಿ ಹೆಂಗೈತೆ ಜಾಗ ಎಲ್ಲ ಫುಲ್ ಗಲೀಜು ನೀರೆಲ್ಲ ಐತೆ ಸರ್. ಮೋರಿಗೆಲ್ಲ ಫಿಟ್ಟೆಲ್ಲ ತುಂಬಿಕೊಂಡು ಫುಲ್ ನೀರು ಎಲ್ಲೋ ಹೋಗ್ತಾಯಿಲ್ಲ, ಫಿಟ್ಟು ಇದಾಗಿದೆ. ಯಾರೋ ಬಂದು ನಮಗೆ ಯಾರೋದ್ಗೆ ಇದು ಬಂದು ಏನೋ ಇದಿಲ್ಲ. ಮಕ್ಕಳು ಓದಬೇಕಂದ್ರೆ 3 ಕಿಲೋಮೀಟ್ರ್ ಸ್ಕೂಲ್ಗೆ ಹೋಗಬೇಕು. ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ 3 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ನಾವು ಬಸ್ ಸ್ಟಾಪ್ಗೆ ಇದು ಮಾಡಬೇಕು. ತುಂಬ ಇದೈತೆ. ಮೇನ್ ನೀರು ನಾವು ತೊಗೊಬೇಕಂದ್ರೆ ಒಂದು 100 ರೂಪಾಯಿ ಒಂದು ಲೋಡು ಸರ್. ನೀರು ಬಂದು ಒಂದೊಂದು ಟ್ಯಾಂಕ್ ಹಾಫ್ ಟ್ಯಾಂಕ್ ಬಂದು 400 ರೂಪಾಯಿ ಕೊಡ್ತೀವಿ. ಫುಲ್ ಟ್ಯಾಂಕ್ ಅಂದರೆ 800 ರೂಪಾಯಿ ಕೊಡ್ತೀವಿ ಸರ್. ಅದು ನೀರು ಸರಿ ಇಲ್ಲ ಸರ್ ನಮಗೆ. ಇಲ್ಲಿ ನೀರು ಹೆಂಗೆ ಪೌಡ್ರ್ ಬರುತ್ತೆ, ಕೂದಲು ಹೋಗ್ಬಿಡುತ್ತೆ. ಅದು ಮಕ್ಕಳು ಇಲ್ಲಿ ಬಡವರು ಇದ್ದಾರೆ ಸರ್, ತುಂಬ ಬಡವರು ಇದ್ದಾರೆ. ಅವ್ರು ಕೆಲ್ಸಕ್ಕೆ ಹೋದ್ರೇ ದುಡ್ಡು. ಆ ನೀರಿನಲ್ಲಿ
ಇದು ಅಡುಗೆ ಮಾಡಿ ತಿನ್ನೋದು. ಅವ್ರಿಗೆ ಫುಲ್ ಕಾಯಿಲೆ ಬಂದು ತುಂಬ ಜನ ಇದಾಗಿದ್ದಾರೆ. ಚಿಕ್ಕ ಚಿಕ್ಕ ಮಗು ಇದೆ ಸರ್ ಇಲ್ಲಿ, ತುಂಬ ಚಿಕ್ಕ ಮಗು, ಸೊಳ್ಳೆ ಜಾಸ್ತಿ ಇದೆ ಸರ್. ನೈಟ್ ಆದರೆ ಸೊಳ್ಳೆ ಜಾಸ್ತಿ ಇದೆ. ಎಲ್ಲಿ ಯಾವ ಬರುತ್ತೋ ಒಂದು ಕಾಯಬೇಕು. ಭಯ ಪಡ್ತೀವಿ ಸರ್ ಇಲ್ಲಿ. ಒಂದು ಜಾಗ ಕೂತ್ಕೊಳ್ಳೋಕೆ ಆಗಿಲ್ಲ ಸರ್. ಎಲ್ಲ ಮನೇಲಿ ಹೋಗ್ಬಿಡಬೇಕು. 6 ಗಂಟೆ ಆದರೆ ಮನೆಯಲ್ಲೇ ಇರಬೇಕು. ನೀವು ಏನು ನೋಡಿ ಸರ್, ಇವಾಗ ಒಬ್ಬರು 12 ವರ್ಷ ಅಂತ ಹೇಳ್ತಾರೆ. 12 ವರ್ಷ ಅಂದಾಗ ಇವಾಗ ಹಿಂಗಿದೆ ನೋಡಿ, ನೀವೇ ನೋಡಿ ಸರ್. ಒಬ್ಬರು ಬರೋಲ್ಲ ಸರ್, ಬರ್ತಾರೆ ನೋಡ್ತಾರೆ, ಬಂದ್ಬಿಡುತ್ತೆ, ಕರೆಂಟ್ ಬರುತ್ತೆ, ಲೈಟ್ ಬರುತ್ತೆ, ಹುಲಿ ಬರುತ್ತೆ ಅಂತ ಹೇಳ್ತಾರೆ. ಭತ್ತ ಚಿಕ್ಕ ಚಿಕ್ಕ ಇದು ಬರುತ್ತೆ ಸರ್, ಪೆಗ್ಗು ಬರುತ್ತೆ, ಏನು ಬರಲ್ಲ ಸರ್ ಇಲ್ಲಿ. ಬೇಕಂದರೆ ಆ ಕಡೆಯಿಂದ ಬರ್ತಾರೆ ಸರ್, ಊರ ಕಡೆಯಿಂದ ಎಲ್ಲ ಸಿಮೆಂಟ್ ಕಡೆಯಿಂದ ಬರ್ತಾರೆ. ನಾವು ಬಡವರು ಅಂತ ಹೇಳ್ತಾರೆ. ನೋಡಿದ್ರೆ ಅವ್ರ ಬಿಲ್ಡಿಂಗ್ ಇರುತ್ತೆ, ನಮ್ಮ ಮನೆ ಬೇಕು ಅಂತ. ಎಲ್ಲಿ ಸರ್ ನಾವು ಕೊಡೋದು? ಇಲ್ಲಿ ಬರೀ 900 ಮನೆ ಇದೆ ಸರ್ ಇಲ್ಲಿ. ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಜನ ಎಷ್ಟು ಜನ ಇದ್ದಾರೆ ಗೊತ್ತಾ ಸರ್? 1500 ಮೇಲೆ ಹೋಗುತ್ತೆ ಸರ್. ಅವ್ರಿಗೆಲ್ಲ ಎಲ್ಲಿ ಸರ್ ಮನೆ ಸಿಗುತ್ತೆ? ನಾವು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಾ ಸರ್? ನಾವು ಅದಕ್ಕೆ ಫೈಟ್ ಕೊಡ್ತಾ ಇದ್ದೀವಿ ಸರ್. ನಾವು ಬಿಟ್ಕೊಡೋಲ್ಲ ಸರ್. ನಮಗೆ ಕೊಟ್ಟಸ್ ನಮ್ಮ ಜನಕ್ಕೆ ನಾವು ಇಲ್ಲಿ ಇರಬೇಕು. ಊರುಗಳವ್ರಿಗೆ ಸರ್ ಇಲ್ಲಿ ಎಲ್ಲ ಕೆಲಸ ಮಾಡೋರು ಇದ್ದಾರೆ ಸರ್. ಓಕೆನಾ? ಇವಾಗ ಓದಿರು ಇದ್ದಾರೆ, ಇಲ್ಲಿ ಲಾಯರ್ಗೆ ಓದಿರು ಇದ್ದಾರೆ, ಡಾಕ್ಟ್ರು ಓದಿರು ಇದ್ದಾರೆ, ಡಿಗ್ರಿ ಓದಿರು ಬಂದು ಪೇಂಟ್ ಕೆಲಸ ಹೋಗ್ತಾ ಇದ್ದಾರೆ, ಸೆಕ್ಯೂರಿಟಿ ಕೆಲಸ ಹೋಗ್ತಾ ಇದ್ದಾರೆ, ಟೆನ್ನಿಸ್ ಕೋರ್ಟ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಹೋಗ್ತಾ ಇದ್ದಾರೆ. ಆ ಥರ ಇದೆ ಸರ್ ಇಲ್ಲಿ. ನಮಗೆ ತುಂಬ ಪ್ರಾಬ್ಲಮ್ ಇದೆ, ತುಂಬ ಇದೆ ಸರ್ ಇಲ್ಲಿ, ತುಂಬ ಪ್ರಾಬ್ಲಮ್ ಇದೆ ಸರ್. ಸರ್ MLA ಬಂದು ನಮಗೆ ಬಂದು ಹೇಳ್ತಾರೆ, ಇಲ್ಲಮ್ಮ ಬರುತ್ತೆ ಅಂತ ಹೇಳ್ತಾರೆ ಸರ್. ನಮಗೆ ಅದು ರಾಜಕೀಯ ಬೇಡ ಸರ್, ನಮಗೆ ರಾಜಕೀಯ ಬೇಡ ಸರ್. ನಾವು ಬಡವರು, ನಮ್ಗೆ ಏನು ಗೊತ್ತಾಗಿಲ್ಲ. ಒಬ್ರು ಹೇಳ್ತಾರೆ ಅವರು ಹೇಳೋದು ಕರೆಕ್ಟ್ ಅಂತ ಹೇಳ್ತೀವಿ, ಇನ್ನೊಬ್ರು ಹೇಳ್ತಾರೆ ಅವ್ರು ಹೇಳೋದು ಕರೆಕ್ಟ್. ಯಾರು ಸಹ ಕರೆಕ್ಟ್ ಇಲ್ಲಿ ಗೊತ್ತಿಲ್ಲ ಸರ್. ನಾವು ಪಾಪ ಮನುಷ್ಯ ಸರ್. ನಾವು ಇಲ್ಲಿ ಇರೋರೆಲ್ಲ ತುಂಬ ಪಾಪ.